ಪ್ರಿಯ ವೀಕ್ಷಕರೇ, ನಮ್ಮ ರಾಜ್ಯದ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ? ಡಾಕ್ಟರ್ಗಳು ಎಂದರೆ ದೇವರ ಸಮಾನಂತೆ. ಆದರೆ ಅದೇ ಡಾಕ್ಟರ್ ಹುದ್ದೆಯಲ್ಲಿರುವ ಕೆಲವು ನಕಲಿ ಡಂಗಿಗಳನ್ನು ಕಡಿವಾಣ ಹಾಕದ ತಾಲೂಕು ವೈದ್ಯಾಧಿಕಾರಿಗಳಿಗೆ ಏನೆಂದು ಕರೆಯಬೇಕು? ನೀವೇ ಹೇಳಿ. ಬಡ ರೋಗಿಗಳ ರಕ್ತ ಹೀರುತ್ತಿರುವ RMP ಡಾಕ್ಟರ್ಗಳೇ ನಿಮ್ಮ ಅಂಧ ದರ್ಬಾರಿಗೆ ಕಡಿವಾಣ ಹಾಕುವ ಕಾಲ ದೂರವಿಲ್ಲ. ಸನ್ನಿಹಿತ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು. ಹರಪನಹಳ್ಳಿ ಪಟ್ಟಣದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಹಾಗೂ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ಇಂದು ಹರಪನಹಳ್ಳಿ ನಗರದಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಲಿ ಇರುವ ವೈದ್ಯರನ್ನು ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಜನರ ಸಂಖ್ಯೆ ಅನುಗುಣವಾಗಿ ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ ಮಾರ್ಪಡಿಸಿ ತಾಲೂಕಿನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ECG ಮತ್ತು ರಕ್ತ ಪರೀಕ್ಷೆ, ಸ್ಕ್ಯಾನಿಂಗ್ ಇನ್ನಿತರ ಸೌಲಭ್ಯಗಳು ಜನರಿಗೆ ಕೈಗೆಟುಕುವಂತೆ ಸಿಗಬೇಕು. ಗರ್ಭಿಣಿಯರಿಗೆ ಪ್ರತ್ಯೇಕ ಹೆರಿಗೆ ಆಸ್ಪತ್ರೆ ತಾಲೂಕಿನಲ್ಲಿ ಪ್ರಾರಂಭಿಸಬೇಕು. ತಾಲೂಕಿನ ಹಲವಾಗಲು, ಉಚ್ಚಂಗಿದುರ್ಗ, ಮತ್ತಿಹಳ್ಳಿ, ಚಿಗಟೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸಮುದಾಯ ಆರೋಗ್ಯ ಕೇಂದ್ರಗಳಾಗಿ ಮೇಲ್ದರ್ಜೆಗೇರಿಸಿ ಜನರ ಆರೋಗ್ಯವನ್ನು ಕಾಪಾಡಬೇಕು. ಹಾಗೂ ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು ಮತ್ತು ಸ್ಟಾಫ್ ನರ್ಸ್ಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಬೇಕು. ಇನ್ನಿತರ ಬೇಡಿಕೆಗಳನ್ನು ಆಗ್ರಹಿಸಿ ಇಂದು ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನು ಕೊಡಲಾಯಿತು. ಮನವಿ ಪತ್ರವನ್ನು ಸ್ವೀಕರಿಸಿದ ತಾಲೂಕು ಗ್ರೇಡ್ ತಹಸೀಲ್ದಾರರು ಮಾತನಾಡಿ, ತಾಲೂಕು ವೈದ್ಯಾಧಿಕಾರಿಗಳು ಜೊತೆಗೆ ತಾಲೂಕು ಆಡಳಿತ ಸಹ ತಾಲೂಕಿನ ಎಲ್ಲ ಆಸ್ಪತ್ರೆಗಳಿಗೆ ತನಿಖೆ ಹೋಗಿ ಅತಿ ಶೀಘ್ರವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಡಲಾಗುವುದೆಂದು ಎಂದರು. ತಾಲೂಕು ವೈದ್ಯಾಧಿಕಾರಿಗಳು ಮಾತನಾಡಿ, ನಿಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಈ ಕೂಡಲೇ ಮೇಲಂತಕ್ಕೆ ಮಾತನಾಡಿ ಹಾಗೂ ತಾಲೂಕಿನ ಎಲ್ಲ ಆಸ್ಪತ್ರೆಗಳಿಗೆ ತನಿಖೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಡಲಾಗುವುದು ಎಂದು ಮಾತನಾಡಿದರು. ವರದಿ ಕರೀಂ ನಂದಿಬೇವೂರು, KS ನ್ಯೂಸ್ 24x7. ಈಗಾಗಲೇ ಹಲವಾರು ಬಾರಿ ನಾವು ಹೋರಾಟ ಮಾಡಿ ಮನವಿ ಪತ್ರವನ್ನು ಸರ್ಕಾರಕ್ಕೆ ಕೊಟ್ಟರೂ ಕೂಡ ತಾಲೂಕಿನಾದ್ಯಂತ ಆಸ್ಪತ್ರೆಗಳು ಕಟ್ಟಡಗಳಿವೆ, ಅಲ್ಲಿ ಡಾಕ್ಟರ್ಗಳಿಲ್ಲ. ಡಾಕ್ಟರ್ಗಳಲ್ಲಿ ಎಷ್ಟೋ ರೋಗಿಗಳು ಜೀವನ ಪ್ರಾಣವನ್ನೇ ತೆತ್ತಿದ್ದಾರೆ, ಪ್ರಾಣವನ್ನು ಬಿಟ್ಟಿದ್ದಾರೆ. ಹಾಗಾಗಿ ಹಲವು ಖಾಸಗಿ ಆಸ್ಪತ್ರೆಗೆ ತೋರಿಸಿ ಹಣ ಕೊಟ್ಟು ತೋರಿಸಬೇಕಂದ್ರೆ ಹಣ ಇಲ್ಲ. ಅಲ್ಲಿ ಕೂಡ ಇಂಜೆಕ್ಷನ್ ಹಲವಾರು ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಡ್ಯೂಟಿ ಆಗ್ತದೆ. ಈಗಾಗಲೇ ಅದನ್ನ ಸುಮ್ಮನೆ ಇದರ ತಾಲೂಕು ಆಡಳಿತ, ಜಿಲ್ಲಾಡಳಿತ, ಜನಪ್ರತಿನಿಧಿಗಳು. ಹಾಗಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಸಂವಿಧಾನದಲ್ಲಿ ಒಂದು ನಮ್ಮ ಹಕ್ಕು, ಆರೋಗ್ಯದ ಹಕ್ಕು, ಸಂವಿಧಾನದಲ್ಲಿ ಆರೋಗ್ಯದ ಹಕ್ಕು ಕೂಡ ಇದೆ. ಪ್ರತಿಯೊಬ್ಬರಿಗೂ ಕೂಡ ಈಗ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಆರೋಗ್ಯ ಕಾಪಾಡೋದು ಸರ್ಕಾರ. ಡಾಕ್ಟರ್ಗಳು ನೇಮಕ ಮಾಡಬೇಕು, ಅದು ಸರ್ಕಾರ ಕರ್ತವ್ಯ. ಹಾಗಾಗಲೇ ಈಗ ಜನಸಂಖ್ಯೆಗೆ ಅನುಗುಣವಾಗಿ ಆಸ್ಪತ್ರೆಗಳಿಗೆ ಇದೆ, ವೈದ್ಯರಿಲ್ಲ. ಹಾಗಾಗಿ ಈಗ ನರ್ಸ್ಗಳಿಲ್ಲ. ಈಗ ನಮ್ಮ ಈಗಾಗಲೇ ಹಲವಾರು ಬಾರಿ ಕೂಡ ಮನವಿ ಕೇಳಿದ್ವಿ. ಸರ್ಕಾರ ಕೂಡ ಖಾಸಗಿಗೆ ಒತ್ತು ಕೊಟ್ಟು ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ಖಾಲಿ ಇದೆ. ಎಷ್ಟೋ ಸುಮಾರು 17 ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಅಲ್ಲಿ 5-6 ಜನ ಆಸ್ಪತ್ರೆಯಲ್ಲಿ 5 ಜನ ಆಸ್ಪತ್ರೆ ಬಿಟ್ಟರೆ ಇನ್ನು ಉಳಿದ ಆಸ್ಪತ್ರೆ ಡಾಕ್ಟರ್ನೇ ಇಲ್ಲ. ಮತ್ತೆ ಏನು ಸಮುದಾಯ ಆರೋಗ್ಯ ಕೇಂದ್ರ ತೆರಿಗೆ ಮತ್ತು ಅರಸೀಕೆರೆ, ಅಲ್ಲಿ ದೊಡ್ಡ ದೊಡ್ಡ ಹೋಬಳಿ ಕೇಂದ್ರಗಳಲ್ಲಿ ಸಮುದಾಯ ಕೇಂದ್ರ, ದೊಡ್ಡ ಆಸ್ಪತ್ರೆ, ಅಲ್ಲಿ 1-2 ಡಾಕ್ಟರ್ ಇದ್ದಾರೆ. ನೈಟ್ ಡಾಕ್ಟರ್ ಎಲ್ಲೆಲ್ಲಿ ಇರಲ್ಲ. ನೈಟ್ ಜನರ ಆಸ್ಪತ್ರೆಗೆ ಬರಬೇಕಂದ್ರೆ ಎಷ್ಟೋ ಜನಗಳು ಕೂಡ ಪ್ರಾಣವನ್ನ ತೆತ್ತಿದ್ದಾರೆ. ಬಡವರು ಜೀವವಾಗಿದೆ. ಇದನ್ನ ಎಚ್ಚೆತ್ತುಕೊಳ್ಬೇಕಂತ ಹೇಳಿ ನಾವು ಇವತ್ತು ಹೋರಾಟ ಮಾಡ್ತೇವೆ. ಸುಮ್ಮನೆ ಇವತ್ತು ಮಳೆಗಾಲ ಅಧಿವೇಶನ ಇವತ್ತು ನಡೀತಿದೆ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ. ಅಲ್ಲಿ ಔಟ್ನಿಂದ ಬಿಜೆಪಿ, ಕಾಂಗ್ರೆಸ್ ಇಷ್ಟಿಂದ, ಬಿಜೆಪಿ ಇಷ್ಟಿಂದ ಬರೀ ಅವರು ವರ್ಣಾಂತರ ಆರೋಗ್ಯದ ನಮ್ಮ ಹರಪನಹಳ್ಳಿ ತಾಲೂಕಾದ್ಯಂತ ಆರೋಗ್ಯದ ಡಾಕ್ಟರ್ ಇಲ್ಲ. ಅದು ಸಮಸ್ಯೆ ಇವತ್ತು ಚರ್ಚೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ತಕ್ಕಂಥ ಬಿಜೆಪಿ ಅವರವರೇ ಕಚ್ಚಾಡ್ತಾರೆ. ನಾಚಿಕೆ ಆಗಬೇಕು. ಬರೋ ಸಾಹಿತ್ಯದ ವೈದ್ಯ ಇಲ್ಲದೆ ಡಾಕ್ಟರ್ನ ಕಾಯಂ ಡಾಕ್ಟರ್ನ ಇಲ್ಲ ತರಂತ ಇಲ್ಲ. ಯಾರು ಕಾಯಂ ಡಾಕ್ಟರ್ ಇಲ್ಲ. ಸರ್ಕಾರಿ ನೌಕರು ಮುಖ್ಯಂತನೇ ಇಲ್ಲ. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಷ್ಟು ವರ್ಷ 50,000-60,000 ಕೊಡ್ತೀವಿ, ಅಗ್ರಿಮೆಂಟ್ ಮಾಡಿಸ್ಕೊಂಡು ಹೋಗೋದು. ಎಂತ ಪರಿಸ್ಥಿತಿ ಬಂದಿದೆ ನೋಡ್ರಿ. ಅವ್ರಿಗೆ ಸರ್ಕಾರಿ ಇವತ್ತು
ಮನುಷ್ಯನ ಇದನ್ನ ಕಾಪಾಡೋದು, ಆರೋಗ್ಯ ಕಾಪಾಡೋದು ಸರ್ಕಾರದ ಕರ್ತವ್ಯ. ಕಾಂಟ್ರಾಕ್ಟ್ ಪೇಷಂಟ್ ಮೇಲೆ ಡಾಕ್ಟರ್ ಅಂತಂದ್ರೆ ಅವರು ಅಲ್ಲಿ ಕೆಲವೊಂದು ಆಸ್ಪತ್ರೆಗಳ ಸಮಸ್ಯೆ ಅವರು ಕೂಡ ಬೇರೆ ಕಡೆ ಹೋಗ್ತಾರೆ. ಹಾಗಾಗಿ ತಾಲೂಕಿನ ಆಡಳಿತ ವೈದ್ಯಾಧಿಕಾರಿಗಳು ಕೂಡಲೇ ಇವತ್ತು ಸಂಬಂಧಿಸಿದ ದಿನೇಶ್ ಗುಂಡೂರಾವ್ಗೆ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಮನೆ ಪತ್ರ ಕೊಡಕ್ಕೆ ಬಂದಿದ್ದೀವಿ. ಇವತ್ತು ಹಲವಾರು ಸಣ್ಣ ಪುಟ್ಟ ಸಮಸ್ಯೆಗಳಾಗಿದೆ, ನರ್ಸ್ಗಳು ಇಲ್ಲ, ಅಲ್ಲಿ ಸಣ್ಣ ಪುಟ್ಟ ಡಾಕ್ಟರ್ಗಳು ಇದ್ರು ಕೂಡ ಬರಲ್ಲ, ನಾವು ಅದನ್ನ ಕೇಳ್ತಾ ಇಲ್ಲ. ಇವತ್ತು ನಾವು ಮುಖ್ಯವಾಗಿ ಎಲ್ಲಾ ಪ್ರಾಥಮಿಕ ಆರೋಗ್ಯದಲ್ಲಿ ವೈದ್ಯರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 8-10 ಜನ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇರಬೇಕು, ಇಲ್ಲ ಅದನ್ನ ಕೇಳಕ್ ಬಂದಾವೆ. ಇವತ್ತು ಸ್ಕ್ಯಾನಿಂಗ್ ಮಹಿಳೆಯರಿಗೆ ಏನಾರ ಇದು ಗರ್ಭಿಣಿ ಆರೋಗ್ಯ ಸಂದರ್ಭದಲ್ಲಿ ಸ್ಕ್ಯಾನಿಂಗ್ ಮಾಡ್ಬೇಕಂದ್ರೆ ಇಲ್ಲಿ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗೆ 5,000-10,000 ಕೊಟ್ಟು ಮಾಡಬೇಕು. ಬಡವರ ಕೈ ಎಲ್ಲಿಂದ ಬರುತ್ತೆ? ಸ್ಕ್ಯಾನಿಂಗ್ ಸೆಂಟರ್ ನ ತೆರಿಬೇಕು. ಪ್ರತ್ಯೇಕ ಮಹಿಳೆಯರಿಗೆ ಹೆರಿಗೆ ಆಸ್ಪತ್ರೆ ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ